ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಿಂಧು. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ನಾನು ಊರಿಗೆ ಹೋದೆ. ಊರಲ್ಲಿ ಏನೆಲ್ಲ ಆಯಿತು, ಏನಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬೆಳಗ್ಗೆನೇ ಎದ್ದು ರೆಡಿಯಾಗಿ ನಾನಿಲ್ಲಿ ಊರಿಗೆ ಹೊರಡ್ತಾ ಇದ್ದೀನಿ. ಇಲ್ಲಿ ಒಬ್ಬಳೇ ಹೋಗ್ತಾ ಇದ್ದೀನಿ ಊರಿಗೆ. ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡೋದು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಮಕ್ಕಳನ್ನೆಲ್ಲ ಯಾರನ್ನೂ ಕರ್ಕೋಗ್ತಿಲ್ಲ, ಅವರಿಗೆ ಸ್ಕೂಲ್ ಇರೋದ್ರಿಂದ ನಾನೊಬ್ಬಳೇ ಈ ಊರಿಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ಊರಲ್ಲಿ ಇವತ್ತು ಅಮ್ಮನ ಸಾಗಾಕ್ತಾರೆ. ಈ ಹಳ್ಳಿ ಕಡೆ ಇರೋರಿಗೆ ಏನು ಅನ್ನೋದು ಗೊತ್ತಿರುತ್ತೆ. ವರ್ಷಕ್ಕೆ ಒಂದ್ಸಲಿನಾದರೂ ಈ ಹಬ್ಬನ ಮಾಡೇ ಮಾಡ್ತಾರೆ ಊರಲ್ಲಿ ಎಲ್ಲರೂ ಸೇರಿಕೊಂಡು. ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ಕೂಡ ಇವಾಗ ಹೋಗ್ತಾ ಇದ್ದೀನಿ. ಊರಿಗೆ ಹೋದೆ. ಮನೆಯಲ್ಲಿ ಪೂಜೆದೆಲ್ಲ ಮುಗ್ದಿತ್ತು ಕೆಲಸ. ಅದಕ್ಕೆ ಇಲ್ಲಿ ನಾನು ಮೊಸರನ್ನಕ್ಕೆ ಅಂದ್ಬಿಟ್ಟು ಅನ್ನಕ್ಕೆ ಇಡ್ತಾಯಿದ್ದೀನಿ. ಅನ್ನಕ್ಕೆ ಇಟ್ಬಿಟ್ಟು ಹಾಗೆ ಆಚೆ ಬಂದೆ. ನಮ್ಮ ಮನೆ ಪಕ್ಕದಲ್ಲಿ ಒಂದು ಪಪಾಯ ಗಿಡ ಇದೆ. ಆ ಪಪಾಯ ಗಿಡ ಮಲ್ಕೊಂಡು ಹುಡ್ತಾ ಐತೆ ನೋಡಿ. ಎಲ್ಲ ಸ್ಟ್ರೈಟಾಗಿ ಹುಟ್ಟೋದು ನೋಡಿದೆ. ಇದು ಫುಲ್ಲು ಮಲ್ಕೊಂಡ್ಬಿಟ್ಟೈತೆ, ಆಮೇಲೆ ಮೇಲೆ ಬರ್ತಾ ಐತೆ. ನೋಡಿದೆ ಅಷ್ಟೇ, ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಅಮ್ಮನ ಸಾಗೋಕ್ಕೋದಕ್ಕೆ ಆರತಿ ಮಾಡಬೇಕು. ಅದಕ್ಕೆ ಇಲ್ಲಿ ಆರತಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಉರ್ಗಡ್ಲೆದು ತಂಬಿಟ್ಟು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ಕಡಲೆ ಬೀಜ ಹುರ್ಕೊಂಡು ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಇಲ್ಲಿ ನಾನು ಮೊದಲು ಉರ್ಗಡ್ಲೆನ ಪೌಡರ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಹಾಗೆ ಉರ್ಗಡ್ಲೆನ ಎಷ್ಟು ನಾವು ಮಾಡಬೇಕು ತಂಬಿಟ್ಟು ಅಂತ ಅಂದ್ಕೊಂಡಿರ್ತೀವೋ ಅಷ್ಟು ತಂಬಿಟ್ಟು ಮಾಡೋದಕ್ಕೆ ಉರ್ಗಡ್ಲೆನ ಪೌಡರ್ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊತೀನಿ. ಇದು ಕೂಡ ಪೌಡರ್ ಆದಮೇಲೆ ಒಂದು ಪಾತ್ರೆಗೆ ಇದನ್ನು ಹಾಕ್ಕೊತೀನಿ. ಹಂಗೆ ಎಷ್ಟು ಬೇಕೋ ಅಷ್ಟು ಕಡಲೆನ ಇದೇ ರೀತಿ ಪೌಡರ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊತೀನಿ. ಅದಾದಮೇಲೆ ಕಡಲೆ ಬೀಜ ಕ್ಲೀನ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಕೂಡ ಸ್ವಲ್ಪ ತರ್ತರಿಯಾಗಿಯೇ ರುಬ್ಕೊತೀನಿ. ಇಲ್ಲಿ ನಾನು ಫುಲ್ಲು ನೈಸಾಗಿಲ್ಲ ರುಬ್ಕೊಳ್ಳಲ್ಲ, ತರ್ತರಿಯಾಗಿ ಈ ರೀತಿ ರುಬ್ಕೊಂಡು ಅದನ್ನು ಕೂಡ ಅದೇ ಉರ್ಗಡ್ಲೆ ಹಾಕ್ಕೊಂಡಿದ್ದ ಪಾತ್ರೆಗೆ ಹಾಕ್ಕೊತೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಕೊಬ್ಬರಿ ತುರಿನೂ ಕೂಡ ತುರಿದು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಜಾಸ್ತಿ ಗಟ್ಟಿ ಪಾಕ ಎಲ್ಲ ಏನೂ ತೊಗೊಳ್ತಿಲ್ಲ. ಸ್ವಲ್ಪ ಪಾಕ ಕೈಗೆ ಅಂಟುತ್ತಿದೆ ಅನ್ನೋ ಥರ ಮಾಡ್ಕೊಳ್ಳೋದಷ್ಟೇ. ಅಷ್ಟಾದಮೇಲೆ ಇದಕ್ಕೆ ನಾವು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು, ಅದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಪಾಕನ ಸೋಸಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು. ಸೊ ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಪಾಕ ಸ್ವಲ್ಪ ಸುಡ್ತಿರೋದ್ರಿಂದ ಕೈಯಲ್ಲಿ ಮಿಕ್ಸ್ ಮಾಡ್ತಿಲ್ಲ, ಮೊದಲು ಸ್ಪೂನ್ ಸಹಾಯದಿಂದನೇ ಈ ಥರ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಬೋದು. ಈ ರೀತಿ ಮಿಕ್ಸ್ ಮಾಡಾದಮೇಲೆ ನೋಡಿ, ನಾನು ಮಾಡ್ಕೊಂಡಿದ್ದ ಪಾಕಕ್ಕೆ ನಾನು ಇಟ್ಕೊಂಡಿದ್ದು ಹಿಟ್ಟಿಗೂ ಕರೆಕ್ಟಾಗಿ ಸಾಕಾಯಿತು. ಈಗ ನಾನು ಕೈಯಲ್ಲೇ ನೀಟಾಗಿ ಹಿಟ್ಟನ್ನು ನಾದ್ಕೋತೀನಿ. ಈ ರೀತಿ ನೋಡಿ ಕೈಯಲ್ಲೇ ನಾದ್ಕೋತೀನಿ. ಕೈ ಸುಡ್ತಿದೆ ಸ್ವಲ್ಪ ಆದ್ರೂ ಈ ರೀತಿ ಬಿಸಿ ಇದ್ದಾಗಲೇ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಆರತಿನ ಮಾಡ್ಕೊಬೋದು. ಆರಿದ ಮೇಲೆ ಆರತಿ ಮಾಡೋಕ್ಕೋದ್ರೆ ಸ್ವಲ್ಪ ಏನಾದರೂ ಗಟ್ಟಿ ಆಗಿಬಿಟ್ರೆ ಸ್ವಲ್ಪ ನೀಟಾಗಿ ಕೂರೋದಿಲ್ಲ ಆರತಿಗೆ. ಅದಕ್ಕೋಸ್ಕರ ಈ ಥರ ಸ್ವಲ್ಪ ಬಿಸಿ ಇದ್ದಾಗಲೇ ಕಲಿಸ್ಕೊಂಡು ಈ ರೀತಿ ನಾವು ಆರತಿನ ಈ ರೀತಿ ರೆಡಿ ಮಾಡ್ಕೋಬೇಕು. ನಾನು ಇಲ್ಲಿ ಮೊದಲು ಆರತಿನ ಫಸ್ಟು ಒಂದು 2-3 ಈ ರೀತಿ ಆರತಿ ಥರ ಮಾಡಿಕೊಂಡೆ. ಆಮೇಲೆ ಇನ್ನು ಮಿಕ್ಕಿದ ಹಸಿಟ್ಟೆಲ್ಲ ಈ ಥರ ಉಂಡೆ ಕಟ್ಕೊಂಡೆ. ಆರತಿ ಏನು ಒಂದೇ ಬೇಕಾಗಿದ್ದು, ಅದಕ್ಕೆ ಸ್ವಲ್ಪ 3 ಆರತಿ ಮಾಡಿಕೊಂಡೆ ಅಷ್ಟೇ. ಇನ್ನು ಮಿಕ್ಕಿದ್ದನ್ನೆಲ್ಲ ಈ ರೀತಿ ತಂಬಿಟ್ಟು ಥರ ಮಾಮೂಲಿ ಉಂಡೆ ಕಟ್ಕೊಂಡು ಎತ್ತಿಟ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪನೂ ಹಿಟ್ಟು ಒಡೆದಿಲ್ಲ, ನೀಟಾಗಿಯೇ ಬಂದಿತ್ತು. ಬಟ್ ಸ್ವೀಟು ಕೂಡ ಕರೆಕ್ಟಾಗೇ ಇತ್ತು. ತುಂಬ ಟೇಸ್ಟಿಯಾಗೂ ಕೂಡ ಬಂದಿತ್ತು. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು. ಏನಾದರೂ ಈ ರೀತಿ ಆರತಿ ಮಾಡ್ಕೋಬೇಕು ಅಂದಾಗ ಅಕ್ಕಿ ಎಲ್ಲ ನೆನೆ ಹಾಕಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಈ ರೀತಿ ಉರ್ಗಡ್ಲೆದ ಆರಾಮಾಗಿ ಈಸಿಯಾಗಿಯೇ ಮಾಡ್ಕೊಬೋದು. ನಾನು ಮೊದಲು ಇಲ್ಲಿ ಆರತಿ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಇಲ್ಲಿ ನಮ್ಮ ಕಡೆ ಅಮ್ಮನ ಸಾಗೋಕ್ಕೋದಕ್ಕೆ ಮೊದಲು ಇಲ್ಲಿ ಒಂದು ಬೇವಿನ ಗಿಡದ ಹತ್ರ ಹೋಗಿ ಪೂಜೆ ಮಾಡ್ತೀವಿ. ಪೂಜೆಗೆ ಮೊಸರನ್ನ ತೊಗೊಂಡೋಗ್ಬೇಕು. ಇಲ್ಲಿ ಮೊಸರನ್ನ ಮತ್ತು ಪೂಜೆ ಸಾಮಾನೆಲ್ಲ ತೊಗೊಂಡೋಗ್ಬೇಕು ಅಷ್ಟೇ. ಮೊಸರನ್ನ ತೊಗೊಂಡು ಪೂಜೆ ಸಾಮಾನು ತೊಗೊಂಡೋಗಿ ಇಲ್ಲಿ ಪೂಜೆ ಮಾಡ್ಕೊಂಡ್ವಿ. ಮೊದಲು ಪೂಜೆ ಮಾಡ್ಕೊಂಡು ಬಂದಮೇಲೆ ಈಗ ಅಲ್ಲಿ ಅಮ್ಮನ ಸಾಗಾಕೋದಕ್ಕೆ ಅಮ್ಮನ ಮಾಡಿರ್ತಾರೆ, ಮಣ್ಣಲ್ಲಿ ಅಮ್ಮನ್ನ ತಿದ್ದು ಇಟ್ಟು ಪೂಜೆ ಮಾಡ್ತಾರೆ. ಸೊ ಅಲ್ಲಿಗೆ ಆರತಿ ಎಲ್ಲ ತೊಗೊಂಡೋಗ್ಬೇಕು. ಅಲ್ಲಿಗೂ ಕೂಡ ಮೊಸರನ್ನ ಹಾಗೆ ನಾವು ತಂಬಿಟ್ಟಿನ ಆರತಿ ಮಾಡ್ಕೊಂಡಿದ್ವಲ್ಲ ಆ ಆರತಿ, ಹಾಗೆ ಪೂಜೆಗೆ ಕಡ್ಡಿ ಕರ್ಪೂರ ಎಲ್ಲ ತೊಗೊಂಡು ಹೋಗಬೇಕು. ಇದೆಲ್ಲ ರೆಡಿ ಮಾಡಿಕೊಂಡೆ. ನೋಡಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಅಮ್ಮಂಗೆ ಬೇವಿನ ಸೊಪ್ಪು ಮುಖ್ಯ ಅಲ್ವಾ, ಸೊ ಅದಕ್ಕೋಸ್ಕರ ಬೇವಿನ ಸೊಪ್ಪಿನ ಆರತಿನೇ ಮಾಡ್ಕೊಂಡಿರೋದು ಇಲ್ಲಿ ನಾನು.
ಇದನ್ನೆಲ್ಲ ಮಾಡಿಕೊಂಡು ನಾನು ತೊಗೊಂಡೋದೆ. ನೋಡಿ ಈ ರೀತಿ ಒಂದು ಚಪ್ಪರದ ಥರ ಕಟ್ಟು ಅದಕ್ಕೆ ಬೇವಿನ ಸೊಪ್ಪು ಎಲ್ಲ ಹಾಕಿ ಚಪ್ಪರ ಕಟ್ತಾರೆ. ಹಾಗೆ ಇಲ್ಲಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಅಮ್ಮನ್ನ ಈ ರೀತಿ ಮಣ್ಣಲ್ಲಿ ತಿದ್ದು ಇಟ್ಟಿರ್ತಾರೆ. ಅಲ್ಲಿಗೆ ಪೂಜೆ ಮಾಡೋದು ಎಲ್ಲನೂ. ಇಲ್ಲಿ ಮೊದಲಿಗೆ ನಾವು ಆರತಿ ಎಲ್ಲ ತೊಗೊಂಡು ಬಂದಿರ್ತೀವಲ್ಲ, ಸೊ ಅದನ್ನು ಹಾಕ್ಕೊಟ್ಟು ಪೂಜೆ ಮಾಡಿಸ್ತೀವಿ. ಈ ಅಮ್ಮನ ಸಾಕೋದು ಏನಕ್ಕೆ ಅಂತ ಅಂದರೆ, ಈ ಹಳ್ಳಿಗಳಲ್ಲಿ ಒಂದು ಸಂಪ್ರದಾಯ ಇದೆ. ದೊಡ್ಡವರೆಲ್ಲ ಮುಂಚೆಯಿಂದನೇ ಬಂದಿದ್ದಾರೆ ಅಂತ ಅಂದರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಅದು ತಪ್ಪು ಅಂತಲೂ ಹೇಳೋಕ್ಕಾಗೋದಿಲ್ಲ. ಇದನ್ನು ಮಾಡೋದ್ರಿಂದ ಊರಿಗೆ ಒಳ್ಳೆಯದಾಗುತ್ತೆ. ಊರಲ್ಲಿ ಎಲ್ಲರೂ ಕ್ಷೇಮವಾಗಿ ಇರ್ತಾರೆ. ಮನೆಯಲ್ಲಿ ಮಕ್ಕಳು ಆ ಥರದವರೆಲ್ಲ ಇರ್ತಾರಲ್ವ, ಆ ಮಕ್ಳುಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ. ಮನೆಯಲ್ಲಿ ಪ್ರಾಣಿಗಳೆಲ್ಲ ಸಾಕೊಂಡಿರ್ತೀವಲ್ವ, ಹಸು ಕರು ಆ ಥರದವಕ್ಕೆಲ್ಲ ಯಾವುದೇ ರೀತಿ ಕಾಯಿಲೆ ಆ ಥರದ್ದೆಲ್ಲ ಏನೂ ಬರದೇ ಇರಲಿ, ಊರಿಗೆ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟೆ ಮಾಡೋದು, ಏನೇ ಮಾಡಿದ್ರೂ ಕೂಡ. ಸೊ ಅದರಿಂದನೇ ಇದನ್ನು ಮಾಡ್ತಿದ್ದಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಪ್ಪನೂ ಚಿಕನ್ ತೊಗೊಂಡು ಬಂದರು. ಇದನ್ನು ಅಮ್ಮನ ಸಾಕಾಕೋದಕ್ಕೆ ಅಂತಲೇ ಮಾಡೋದು. ಹಾಗೆ ಒಂದು ಕೋಳಿನೂ ಕೂಡ ತರ್ತಿದ್ದಾರೆ. ಇದನ್ನು ಅಮ್ಮನ ಮುಂದೆನೇ ಹೋಗಿ ಕಟ್ ಮಾಡ್ಕೊಂಡು ಬರಬೇಕು. ಕಟ್ ಮಾಡ್ಕೊಂಡು ಬಂದಮೇಲೆ ಇದನ್ನು ಕೂಡ ಅಡುಗೆ ಮಾಡಿಬಿಟ್ಟು ಆಮೇಲೆ ಇದನ್ನು ಕೂಡ ತೊಗೊಂಡೋಗಿ ಅಮ್ಮಂಗೆ ಉಪಹಾರ ಅಂತ ಅಂದ್ಬಿಟ್ಟು ಕೊಡಬೇಕು. ಅಡುಗೆ ಎಲ್ಲ ಮಾಡಾದ್ಮೇಲೆ ತೊಗೊಂಡೋಗಿ ಕೊಡ್ತೀನಿ ಇದನ್ನು ಕೂಡ. ಸೊ ಈಗ ತಂದು ಕೊಟ್ಟರು. ನೋಡಿ ಕೋಳಿನ ಈ ರೀತಿ ಇಟ್ಕೊಂಬಂದಿದ್ದಾರೆ ಕವರಲ್ಲಿ ಕಟ್ಕೊಂಡು. ಅದನ್ನು ಆಮೇಲೆ ತೊಗೊಂಡೋಗ್ತಾರೆ, ಅಮ್ಮನ ಮುಂದೆ ಕಟ್ ಮಾಡಿಸ್ಕೊಂಡು ಬರ್ತಾರೆ. ನಾನು ಬರ್ತೀನಿ ಅಂತ ಗೊತ್ತಾಗಿ ಅಮ್ಮನೂ ಎಳ್ನೀರನ್ನ ಕೊಟ್ಕೊಳ್ಸಿದ್ರು. ಇಲ್ಲಿ ನನಗೆ ಅಪ್ಪ ಎಳ್ನೀರು ಕಟ್ ಮಾಡಿಬಿಟ್ಟು ಕೊಡ್ತಿದ್ದಾರೆ. ನೋಡಿ ಎಷ್ಟಿದೆ ಎಳ್ನೀರು, ಸ್ವಲ್ಪನೇ ಇರೋದು ಎಳ್ನೀರು. ಈ ಎಳ್ನೀರಿಗೆ ಬೆಂಗಳೂರಲ್ಲಿ 60 ರೂಪಾಯಿ ಒಂದು ಎಳ್ನೀರು. ಈಗಂತೂ ಬೆಂಗಳೂರಲ್ಲಿ ಎಳ್ನೀರನ್ನ ಮಾತಾಡ್ಸೋಕ್ಕೂ ಆಗೋದಿಲ್ಲ, 60 ರೂಪಾಯಿ ಆಗಿದೆ. ಸೊ ಊರುಗಳ ಕಡೆ ಹೋದಾಗ್ಲೇ ಆರಾಮಾಗಿ ನಮ್ಗೆ ಎಷ್ಟು ಎಳ್ನೀರು ಬೇಕೋ ಅಷ್ಟು ಎಳ್ನೀರನ್ನ ಕುಡ್ಕೊಂಡು ಬರಬೇಕು. ಈ ಬೆಂಗಳೂರಲ್ಲಂತೂ ಎಳ್ನೀರೆಲ್ಲ ಸಿಗೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ಅದು ಅಲ್ಲದೆ ಸೊ ಎಳ್ನೀರೆಲ್ಲ ಕುಡಿದ್ಬಿಟ್ಟು ಈಗ ನಾನು ಅಡುಗೆ ಮಾಡೋದಕ್ಕೆ ಹೋಗ್ತೀನಿ. ಸ್ವಲ್ಪ ಸಪ್ರೇಟ್ ಚಿಕನ್ನು ಕೂಡ ಕಟ್ ಮಾಡಿಸ್ಕೊಬಂದಿದ್ರು. ಅದನ್ನು ಇಲ್ಲಿ ನಾನು ಚಿಕನ್ ಫ್ರೈ ಮಾಡೋಣ ಅಂತ ಮಾಡ್ತೀನಿ. ಆಮೇಲೆ ಈ ಕೋಳಿನ ಅಮ್ಮನ ಮುಂದೆ ಕಟ್ ಮಾಡಿಸ್ಕೊಂಡು ಬರ್ತಾರಲ್ಲ, ಅದನ್ನು ಸಾಂಬಾರು ಮಾಡಿ ಆ ಸಾಂಬಾರು ಮತ್ತು ಮುದ್ದೆ ಅನ್ನ ಇಷ್ಟನ್ನು ತೊಗೊಂಡೋಗಿ ಅಮ್ಮನ ಮುಂದೆಗೆ ಕೊಡಬೇಕು ಮತ್ತು ಸಂಜೆ. ಈಗ ಮಾಡೋಣ ಅಂತ ಅಂದ್ಬಿಟ್ಟು ಒಳಗೆ ಹೋಗ್ತಾಯಿದ್ದೀನಿ. ಇಲ್ಲಿ ನಾನು ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಕಾಳುಮೆಣಸು, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ಸೇರಿಸ್ಕೊಂಡು ರುಬ್ಬಿ ಇಲ್ಲಿ ಒಂದು ಪೇಸ್ಟ್ ಮಾಡಿ ರೆಡಿ ಮಾಡ್ಕೊತೀನಿ. ಹಾಗೆ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿನ ಸೇರಿಸಿ, ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ತೊಳೆದಿಟ್ಟಿರುವಂತಹ ಚಿಕನ್ನು ಕೂಡ ಸೇರಿಸ್ತಾ ಇದ್ದೀನಿ. ಚಿಕನ್ನು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಅರಿಶಿನ ಹಾಕ್ಬಿಟ್ಟು ಹಾಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ 2 ಸ್ಪೂನು ಧನಿಯದ ಪೌಡರ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಬ್ಬಿಟ್ಟಿರುವಂತಹ ಮಸಾಲೆನೂ ಕೂಡ ಇದಕ್ಕೇ ಸೇರಿಸ್ಕೊಂಡು ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಖಾರದ ಪುಡಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಅಲ್ಲಿ ಅಪ್ಪ ಅಮ್ಮನ ಮುಂದೆ ಕೋಳಿನ ಕಟ್ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲಿ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹುರಿಗಡಲೆ, ತೆಂಗಿನಕಾಯಿ, ಮೆಣಸು, ಚಕ್ಕೆ, ಲವಂಗ, ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಮತ್ತು ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡೆ. ಅದಕ್ಕೇ ಇಲ್ಲಿ ನಾವು ಬರೀ ಪುಡಿ ಅಂತ ಮಟನ್ ಸಾಂಬಾರು ಪುಡಿ ಮಾಡಿಸ್ಕೊಂಡು ಸಪ್ರೇಟ್ ಇಟ್ಕೊಂಡಿರ್ತೀವಿ. ಸೊ ಅದನ್ನೇ ಸೇರಿಸಿ ಅದನ್ನು ಕೂಡ ಒಂದು 2 ರೌಂಡು ಮಿಕ್ಸಿ ಮಾಡ್ಕೊತೀನಿ. ಅಷ್ಟರಲ್ಲಿ ಚಿಕನ್ನು ಕೂಡ ತಂದರು. ಚಿಕನ್ನು ಕೂಡ ತೊಳೆದಿಟ್ಟು ಇಲ್ಲಿ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಜಜ್ಜಿರೋ ಅಂತಹ ನಾಟಿ ಈರುಳ್ಳಿ ಮತ್ತು ನಾಟಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಈ ಚಿಕನ್ ಸಾಂಬಾರಿಗೆ ಆಗಲಿ ಮಟನ್ ಸಾಂಬಾರಿಗೆ ಆಗಲಿ ಈ ನಾಟಿ ಈರುಳ್ಳಿ ಸಣ್ಣ ನಾಟಿ ಈರುಳ್ಳಿ ಬರುತ್ತಲ್ಲ, ಅವನ್ನ ಹಾಕಿ ಪೇಸ್ಟ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಕೂಡ ಸಾಂಬಾರು ಬರುತ್ತೆ. ಸೊ ಇಲ್ಲಿ ನಾನು ನಾಟಿ ಈರುಳ್ಳಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನೂ ಕೂಡ ಕಟ್ ಮಾಡಿ ಎಣ್ಣೆಗೆ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದಾದಮೇಲೆ ತೊಳೆದಿಟ್ಟಿರೋಂತಹ ಚಿಕನ್ನು ಕೂಡ ಈಗ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಈಗಲೇ ಒಂದೇ ಸಲ ಉಪ್ಪನ್ನು ಕೂಡ ಹಾಕ್ಕೊಬೋದು. ಇಲ್ಲ ಅಂತಂದರೆ ಈಗ ಮಟನ್ನಿಗೆ ಎಷ್ಟು ಉಪ್ಪು ಹಿಡಿಯುತ್ತೋ ಅಷ್ಟು ಮಾತ್ರನೇ ಹಾಕ್ಕೊಂಡು ಸಾಂಬಾರು ಮಾಡ್ಕೊಂಡಾದ್ಮೇಲೆ ಕೂಡ ಅದಕ್ಕೆ ಆಮೇಲೆ ಕೂಡ ಉಪ್ಪನ್ನು ಸೇರಿಸ್ಕೊಬೋದು. ಇಲ್ಲಿ ನಾನು ಒಂದೇ ಸಲ ನೋಡಿಕೊಂಡು ಸಾಂಬಾರಿಗೂ ಎಷ್ಟು ಬೇಕೋ ಅಷ್ಟನ್ನು ಸೇರಿಸಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕಿ ಈ ರೀತಿ ನೀಟಾಗಿ ಬೇಯಿಸ್ಕೊಬೇಕು. ಈ ನೀರೆಲ್ಲ ಫುಲ್ಲು ಡ್ರೈ ಆಗೋ ಥರ ವೆಯ್ಟ್ ಮಾಡಬೇಕು. ಇಲ್ಲಿ ನಾನು ಅರ್ಧ ನೀರು ಡ್ರೈ ಆಗಿತ್ತು ಅಷ್ಟೇ, ಇನ್ನೂ ಸ್ವಲ್ಪ ನೀರು ಹಾಗೇ ಇತ್ತು. ಬಟ್ ಸ್ವಲ್ಪ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಹಾಗೆಯೇ ಮಸಾಲೆ ರುಬ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ ಮುಚ್ಚಿ ಬೇಯಿಸ್ಕೊಂಡೆ. ಇಷ್ಟರಲ್ಲಿ ಮುದ್ದೆ ಎಲ್ಲ ಮಾಡಿಕೊಂಡು ಈಗ ಈ ರೀತಿ ರೆಡಿ ಮಾಡಿಕೊಂಡು ಹೋಗಿ ಅಮ್ಮನ ಮುಂದೆ ಕೊಡ್ತಾಯಿದ್ದೀನಿ.
ಇಷ್ಟೆಲ್ಲ ಆಗೋಷ್ಟರಲ್ಲಿ ಸಂಜೆ 5 ಗಂಟೆ ಆಗೇ ಹೋಯಿತು. ಸೊ ನಾನು ಈಗ ಬೆಂಗಳೂರಿಗೆ ರಿಟರ್ನ್ ಆಗಬೇಕು. ಅದಕ್ಕೆ ಹೊರಡ್ತಾ ಇದ್ದೀನಿ. ಧನ್ಯವಾದಗಳು.